ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭದ್ರೇಗೌಡರು ವಿದ್ಯಾ ಅಪ್ಪ ಅಮ್ಮನನ್ನು ಕಾಪಾಡೋಕೆ ಹೋಗಿ ಅವರ ಹೋಟೆಲ್ನ ಉಳಿಸೋಕೆ ಹೋಗಿದ್ದಂತಹ ಒಂದು ವಿಷಯ ಶಿವರಾಮೇಗೌಡರಿಗೆ ಗೊತ್ತಾಗಿದೆ ತಡ ಸಿಡಿದು ಹೇಳ್ತಿದ್ದಾರೆ ಶಿವರಾಮೇಗೌಡರು. ಇದಕ್ಕೆ ಉಪಕಾರ ಹಾಕಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ ಈಶ್ವರಿ ವಿರುದ್ಧ ಸಿಡಿದಿದ್ದಾರೆ ಭದ್ರೇಗೌಡ. ಹಾಗಿದ್ರೆ ಕೊನೆಗೂ ಇಲ್ಲಿ ತನ್ನ ಒಂದು ಅತ್ತಿ ಮಾವನ ಹೋಟೆಲ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ದಾಳಿ ಮಾಡಿಸಿದ್ದು ಈಶ್ವರಿ ಅಂತಕ್ಕಂಥ ಒಂದು ಸತ್ಯ ಭದ್ರೇಗೌಡರಿಗೆ ಹೋಯ್ತಾ. ವಿದ್ಯಾಪರ ಬ್ಯಾಟಿಂಗ್ ಶುರು ಮಾಡೇ ಬಿಟ್ರ ಭದ್ರೇಗೌಡರು. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾ ಕಂಡ್ರೆ ನಿಜಕ್ಕೂ ಕೂಡ ಭದ್ರೇಗೌಡರಿಗೆ ಎಷ್ಟು ಸಿಟ್ಟು ಅಂದ್ರೆ ಅವರ ನೆರಳು ಕೂಡ ನೋಡಿದ್ರು ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ವಿದ್ಯಾ ತನ್ನ ತಂದೆಯನ್ನ ಜೈಲಿಗೆ ಕಳಿಸಿದ್ಲು ಅನ್ನೋದ್ರ ಜೊತೆಗೆ ಇವತ್ತು ತನ್ನ ತಂದೆ ತನ್ನ ಜೊತೆ ಮಾತಾಡದೇ ಇರೋದಕ್ಕೆ ವಿದ್ಯಾ ಕಾರಣ ಅಂತಕ್ಕಂಥ ಒಂದು ಬೇಜಾರು. ಇದೇ ಒಂದು ಕೋಪ ನಿಜಕ್ಕೂ ಕೂಡ ವಿದ್ಯಾ ಮೇಲೆ ಇರ್ತಕ್ಕಂಥ ಒಂದು ಸಿಟ್ಟನ್ನ ಜಾಸ್ತಿ ಮಾಡುವ ಹಾಗೆ ಮಾಡಿದ. ಇದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿರೋ ಈಶ್ವರಿಯ ಹಾಗೆ ಸುಭಾಷ್ ಶಿವರಾಮೇಗೌಡರಿಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಕಡೆ ಸುಭಾಷ್ ಶಿವರಾಮೇಗೌಡರ ಒಂದು ವಾರಸ್ದಾರ ಅನ್ನೋ ರೀತಿಯಲ್ಲಿ ಶಿವರಾಮೇಗೌಡರು ಘೋಷಣೆ ಮಾಡ್ತಿದ್ದಾಗ ನಿಜಕ್ಕೂ ಕೂಡ ಇಡೀ ಮನೆಯವರು, ಮೋನ, ಅಜ್ಜಿ ಎಲ್ಲರೂ ಕೂಡ ಭದ್ರನ ಸಮೇತ ಕುಸ್ತು ಹೋಗ್ತಾರೆ. ಭದ್ರನಿಗೆ ಆ ಒಂದು ಅಧಿಕಾರ ಬೇಡವಾಗಿದ್ರು ಕೂಡ ತನ್ನ ಅಪ್ಪ ತನ್ನನ್ನು ದೂರ ಮಾಡ್ತಿದ್ದಾರೆ ಅಂತಕ್ಕಂಥ ನೋವು ಎಡಬಿಡದೆ ಕಾಡ್ತದ. ಒಂದು ಕ್ಷಣ ಇಲ್ಲಿ ಭದ್ರ ಅವರ ಒಂದು ಹೆಂಡತಿಯನ್ನ MBBS ಮಾಡಿಸಬೇಕು ಅಂತ ಹೇಳಿ ಮಾಡಿದಂಥ ಒಂದು ಪ್ರಯತ್ನ ಶಿವರಾಮೇಗೌಡರಿಗೆ ಗೊತ್ತಾಗದಾಗ ತುಂಬಾ ಕೋಪ ಮಾಡಿಕೊಂಡ್ರು, ಸಿಟ್ಟು ಮಾಡಿಕೊಂಡ್ರು, ಮಗನ ಜೊತೆ ಮಾತು ಬಿಟ್ರು. ಆದರೆ ಯಾವ ಒಂದು ಕ್ಷಣ ಇಲ್ಲಿ ಭದ್ರೇಗೌಡರು ತನ್ನ ತಾಯಿಯ ಫೋಟೋ ಮುಂದೆ ಅಂಗಲಾಚಿ ಕೇಳ್ಕೊಂಡು ಬೇಡ್ಕೊಂಡು, ಅಪ್ಪಯ್ಯ ನನ್ನ ಜೊತೆ ಮಾತಾಡಬೇಕು, ಆ ರೀತಿ ನೀನೇನಾದರೂ ಮಾಡು ಅಂತ ಕೇಳ್ಕೊಂಡ್ರು. ಆ ಒಂದು ಮಾತನ್ನು ಕೇಳಿಸ್ಕೊಂಡಂತಹ ಶಿವರಾಮೇಗೌಡರು ತನ್ನ ಮಗ ಭದ್ರನನ್ನು ಕ್ಷಮಿಸಿ ಅವನಿಗೆ ಮತ್ತೆ ಪ್ರೀತಿಯ ಒಂದು ಜಾಗ ಕೊಡೋಕೆ ನಿರ್ಧಾರವನ್ನು ಮಾಡಿಕೊಂಡ್ರು. ಆದರೆ ಅದನ್ನು ಬ್ರೇಕ್ ಹಾಕೋಕೆ ಈಶ್ವರಿ ಹತ್ರ ಮತ್ತೊಂದು ಆಲ್ರೆಡಿ ಒಂದು ಬಾಣ ಸಿದ್ಧವಾಗಿತ್ತು. ಆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಿದ್ದಾಗೆ ಮಗುದೊಮ್ಮೆ ಶಿವರಾಮೇಗೌಡರ ಪಾಲಿಗೆ ಭದ್ರೇಗೌಡರು ಬದುಕಿದ್ದು ಕೂಡ ಸತ್ತಾಗ್ಬಿಟ್ರು. ಅದಕ್ಕೆ ಕಾರಣ ಇಲ್ಲಿ ಭದ್ರೇಗೌಡರು ವಿದ್ಯಾ ತಂದೆ ತಾಯಿಗೆ ಇಟ್ಕೊಂಡಂತ ಆ ಒಂದು ಹೋಟೆಲ್ ಇಟ್ಕೊಟ್ಟ ಅನ್ನೋ ಒಂದು ನೋವಿಗಿಂತ ನನ್ನ ಮಗ ನನ್ನ ಹತ್ರ ಮುಚ್ಚಿಟ್ಟು ಈ ಕೆಲಸ ಮಾಡಿದಾನೆ ಅನ್ನೋ ಬೇಜಾರು ಶಿವರಾಮೇಗೌಡರಿಗೆ ತುಂಬಾನೇ ಘಾಸಿ ಮಾಡಿತ್ತು. ಅದೇ ಕಾರಣಕ್ಕೆ ಮಗ ಹೋಗಿ ಶಿವರಾಮೇಗೌಡರ ಹತ್ರ ನಾನು ಹೇಳಬೇಕು ಅನ್ಕೊಂಡಿದ್ದೆ, ಆದರೆ ಸಾಲ ತೀರ್ಸಿದ ನಂತರ ಹೇಳೋಣ ಅನ್ಕೊಂಡು ಸುಮ್ಮನಾಗಿದೆ ಅಂತ ಎಷ್ಟೋ ಬಾರಿ ಹೇಳೋಕೆ ಟ್ರೈ ಮಾಡಿದ್ರು. ನೀನು ನನ್ನ ಪಾಲಿಗೆ ಇನ್ನಿಲ್ಲ ಅಂತಾನೆ ಹೇಳ್ಬಿಟ್ರು. ಜೊತೆಗೆ ಸುಭಾಷ್ ನನ್ನ ವಾರಿಸ್ತಾರ ಅಂತ ಹೇಳಿ ಕೂಡ ಘೋಷಣೆ ಮಾಡಿಬಿಟ್ರು. ಇದೆಲ್ಲದರ ನಡುವೆ ಇಲ್ಲಿ ಈಶ್ವರಿ ಹಾಗೆ ವಿನಂತಿ, ಸಾವಿತ್ರಿಯವರು ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ವಿದ್ಯಾ ತಂದೆ ತಾಯಿಯ ಹೋಟೆಲನ್ನು ಸರ್ವನಾಶ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾರೆ. ಅದೇ ಕಾರಣಕ್ಕೆ ಇಲ್ಲಿ ವಿನಂತಿ ತನ್ನ ಚಿಕ್ಕಪ್ಪಂಗೆ ಕಾಲ್ ಮಾಡ್ತಾಳೆ. ಚಿಕ್ಕಪ್ಪಂಗೆ ಕಾಲ್ ಮಾಡಿ ಈ ರೀತಿ ಒಂದು ಹೋಟೆಲ್ ಇದೆ, ನೀವು ಅಲ್ಲಿ ಹೋಗಿ ಆ ಹೋಟೆಲ್ನ ಧ್ವಂಸ ಮಾಡಬೇಕು, ಜೊತೆಗೆ ಅಲ್ಲಿರ್ತಕ್ಕಂಥವ್ರಿಗೂ ಕೂಡ ಸರಿಯಾಗಿ ಶಾಸ್ತಿ ಮಾಡಬೇಕು. ಬಟ್ ಅದು ಗಲಾಟೆಲಾಯಿತು ಅನ್ನೋ ರೀತಿ ಇರಬೇಕು, ಇಂಟೆನ್ಷನಲಿ ಆಯಿತು ಅನ್ನೋ ಹಾಗೆ ಇರಬಾರ್ದು. ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಯಾರ ಕಣ್ಣಿಗೂ ಕೂಡ ಕಾಣಿಸ್ಕೋಬಾರ್ದು, ಆ ರೀತಿ ಕೆಲಸನ ಮಾಡಬೇಕು ಅಂತ ಹೇಳ್ತಾಳೆ. ಈ ಕಡೆ ಅವಳ ಚಿಕ್ಕಪ್ಪ ಕೂಡ ತನ್ನ ಮಗಳಿಗೋಸ್ಕರ ಸರಿ ಅಂತ ಹೇಳ್ತಾರೆ. ಈ ಕಡೆ ಈಶ್ವರಿ ಮತ್ತೆ ಸಾವಿತ್ರಿ ಅಂತೂ ಇಬ್ರು ದಿಲ್ ಖುಷಿ ಆಗ್ಬಿಡ್ತಾರೆ. ಆದರೆ ಈ ಒಂದು ಕಾನ್ವರ್ಸೇಷನ್ ಅನ್ನ ಮನೇಲಿ ಇರ್ತಕ್ಕಂತಹ ಸೊಸೆ ಚಂಪಾ ಕೇಳಿಸ್ಕೊಂಡ್ಬಿಡ್ತಾಳೆ. ಅಯ್ಯೋ ಎಂತ ದುಷ್ಟಿರ್ಬೇಕು, ಎಂತ ಕೆಲಸ ಮಾಡೋಕೆ ಹೊರಟಿದ್ದಾರೆ, ಮೊದಲು ಈ ವಿಷಯವನ್ನ ನಾನು ವಿದ್ಯಾಕ್ಕನ ಹತ್ರ ಹೋಗಿ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೆ. ವಿದ್ಯಾ ಹತ್ರ ಓಡ್ ಬಂದು ಹೇಳೋಕೆ ಮುಂದಾಗ್ತಿದ್ದಾಳೆ. ಅಕ್ಕ, ದಯವಿಟ್ಟು ಮೊದಲು ನೀವು ನಿಮ್ಮ ಅವ್ವ ಅಪ್ಪನ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳಿ, ಯಾವುದೇ ಕಾರಣಕ್ಕೂ ಹೋಟೆಲ್ ಹತ್ರ ಇರಬೇಡಿ ಅಂತ ಹೇಳಿ ಅಂದಾಗ, ಯಾಕೆ ಚಂಪ ಏನಾಯಿತು ಅಂತ ವಿದ್ಯಾ ಕೇಳ್ತಿದ್ರೆ, ಅದು ಏನಾಯಿತು ಅಂದರೆ ಇಲ್ಲಿ ಈಶ್ವರಿ ಅತ್ತೆ ಹಾಗೆ ಸಾವಿತ್ರಿ ಅತ್ತೆ ವಿನಂತಿ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ರು. ಜೊತೆಗೆ ಯಾರಿಗೂ ಡೀಲ್ ಕೂಡ ಕೊಟ್ಟರು ಹೋಟೆಲ್ನ ಧ್ವಂಸ ಮಾಡಿ ಅವ್ರಿಗೆ ತೊಂದರೆ ಮಾಡಬೇಕು ಅಂತ. ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಓಡ್ ಬಂದದ್ದು ವಿಷಯ ತಿಳಿಸೋದಕ್ಕೆ ಅಂದಾಗ ವಿದ್ಯಾ ಕೂಡ ಗಾಬರಿ ಆಗ್ತಾಳೆ. ಅಪ್ಪಂಗೆ ಕಾಲ್ ಮಾಡ್ತಿದ್ದಾಳೆ. ಆ ಕಡೆ ಅಪ್ಪ ಅಂತೂ ಕೂಡ್ದು ಆಲ್ರೆಡಿ
ಮಗಳ ಕಾಲು, ಮನೆಯವ್ರ ಕಾಲು, ಯಾರ್ದೋ ಕಾಲ್ ಬಂದಿರುತ್ತೆ, ಅಂಥದ್ದೇನು ಗನಂದಾರಿ ಇರೋದಿಲ್ಲ ಅಂತ ಹೇಳಿ ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಕಾಲ ಕಳೀತಿದ್ದಾರೆ. ಈ ಕಡೆ ಮಗಳು ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಾ ಇಲ್ಲ. ಅದ ಕಡೆ ಅಮ್ಮಂಗೆ ಕಾಲ್ ಮಾಡ್ತಾಳೆ ವಿದ್ಯಾ. ಅಮ್ಮಂಗೆ ಕಾಲ್ ಮಾಡಿದ್ರು ಕೂಡ ಅಮ್ಮ ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ. ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಗಾಬರಿ ಆದಂಥ ವಿದ್ಯಾ ಕ್ವಾಟ್ಲಿಗೆ ಕಾಲ್ ಮಾಡ್ತಾಳೆ. ಕ್ವಾಟ್ಲಿಗೆ ಕಾಲ್ ಮಾಡಿದೆ, ಅಣ್ಣ ಎಲ್ಲಿದ್ದೀರಾ ಅಂದಾಗ ಅವ್ರದ್ದೇ ಊರಲ್ಲಿ ಭದ್ರಾ ಮತ್ತೆ ಅವರು ಇರ್ತಾರೆ. ಅದನ್ನು ಕೇಳಿ ವಿದ್ಯಾಗೆ ತುಂಬ ಖುಷಿ ಆಗುತ್ತೆ. ಹೇಗೋ ಇವರಾದರೂ ಹೋಗಿ ಅಪ್ಪಯ್ಯ ಅವನ್ನ ಕಾಪಾಡಲಿ ಅಂತ. ಹಾಗಾಗಿ ವಿದ್ಯಾ ಇಲ್ಲಿ ನನ್ನ ಮನೆಯವ್ರ ಮೇಲೆ ರೌಡಿಗಳನ್ನ ಬಿಟ್ಟು ಹೋಟೆಲ್ ಮೇಲೆ ದಾಳಿ ಮಾಡ್ತಿದ್ದಾರೆ, ನಿಜಕ್ಕೂ ಅವ್ರಿಗೆ ತೊಂದರೆ ಆಗುತ್ತೆ, ದಯವಿಟ್ಟು ಕಾಪಾಡಿ ಅಂದಾಗ ಹೌದಾ ಅಂತ ಹೇಳಿ ಭದ್ರೇಗೌಡರಿಗೆ ಕ್ವಾಟ್ಲಿ ಈ ವಿಷಯವನ್ನು ತಿಳಿಸ್ತಾರೆ. ಬಟ್ ಭದ್ರೇಗೌಡರು ಅದೆಲ್ಲ ನನಗೆ ಸಂಬಂಧಪಟ್ಟಿಲ್ಲ, ಅವ್ರು ಕಟ್ಕೊಂಡು ನನಗೇನು ಅಂತ ಹೇಳ್ತಾರೆ. ಕ್ವಾಟ್ಲಿ ಎಷ್ಟು ಅರ್ಥ ಮಾಡ್ಸೋಕೆ ಹೋದ್ರು ಕೂಡ ಭದ್ರಾ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬೈಕ್ ಮೇಲೆ ಕುತ್ಕೊಂಡು ಬಂದು ಕುತ್ಕೋತಾರು, ಹೋಗೋಣ ಅಂತ ಹೇಳಿ ಹೊರಡ್ತಿದ್ದಾರೆ. ಈ ಕಡೆ ವಿದ್ಯಾಗೆ ತುಂಬ ಹರ್ಟ್ ಆಗ್ತದೆ. ಏನು ಮಾಡಲಿ ನಾನು, ದಯವಿಟ್ಟು ಅವ್ರಿಗೆ ಹೇಗಾದರೂ ಸಮಾಧಾನ ಮಾಡಿ ತಿಳಿಸಿ ಅರ್ಥ ಮಾಡಿಸಿ ಅಂತಾನೆ ಕೇಳ್ಕೊತಿದ್ದಾಳೆ. ಈ ಕಡೆ ಕ್ವಾಟ್ಲಿ ಕೂಡ ನಿನ್ಗೇನು ಮನುಷ್ಯತ್ವನೇ ಇಲ್ವಾ, ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಹೇಳಿ ಭದ್ರನ್ನ ಕೇಳ್ತಿದ್ದಾರೆ. ಆದರೂ ಕೂಡ ಭದ್ರೇಗೌಡರು ತುಂಬ ನಿಷ್ಠೂರವಾಗಿ ನಡ್ಕೊಂಡು ಹೊರಡ್ತಿದ್ದಾರೆ. ಅತ್ತ ಕಡೆ ವಿದ್ಯಾ ಅಮ್ಮನ ಹೋಟೆಲ್ಗೆ ಇಲ್ಲಿ ವಿನಂತಿ ಚಿಕ್ಕಪ್ಪನ ಕಡೆ ರೌಡಿಗಳು ಬಂದಿದ್ದಾರೆ. ಆಲ್ರೆಡಿ ಕ್ಯಾತೆ ತೆಗಿತಿದ್ದಾರೆ, ಕುಡಿದು ಹೋಟೆಲ್ನಲ್ಲೇ ದಾಂಧಲೆ ಮಾಡೋಕೆ ಶುರು ಮಾಡ್ಕೊತಿದ್ದಾರೆ. ಅದನ್ನು ನೋಡಿದಂಥ ವಿದ್ಯಾ ಅಮ್ಮ ಬಂದಿದೆ, ದಯವಿಟ್ಟು ಇದು ನೀವು ಹೇಳೋ ರೀತಿ ಬಾರ್ ಅದೆಲ್ಲ ಅಲ್ಲ, ಇಲ್ಲಿ ಈ ರೀತಿ ಎಲ್ಲ ಕುಡಿಯೋದು ಎಲ್ಲ ಮಾಡೋ ಹಾಗೆಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ಅಂತ ಕೇಳ್ಕೊಡ್ರೆ. ದೊಡ್ಡ ಗಲಾಟೆನೇ ಎಬ್ಸಿದೆ. ಇಲ್ಲಿ ಎಲ್ಲವನ್ನ ಕೂಡ ಎರಿಸ್ತಿದ್ದಾರೆ, ಧೂಳಿಪಟ ಮಾಡ್ತಿದ್ದಾರೆ, ಸಿಕ್ಕದನ್ನೆಲ್ಲ ಬಿಸಾಡಿ ಒಡೆದು ಹಾಕ್ತಿದ್ದಾರೆ. ಅದರ ನಡುವೆ ಭದ್ರಾ ಅದೇ ಒಂದು ದಾರಿಲಿ ಹೋಗ್ಬೇಕಿದ್ರೆ ನೋಡು ಭದ್ರಾ ಯಾವ ರೀತಿ ಗಲಾಟೆ ಮಾಡ್ತಿದ್ದಾರೆ, ದಯವಿಟ್ಟು ನಿಲ್ಲಿಸು, ನಿನಗ ನಿಲ್ಲಿಸ್ಲಿಲ್ಲ ಅಂದರೆ ನಾನು ಒಬ್ಬನೇ ಹೋಗಬೇಕಾಗತ್ತೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಈ ಕಡೆ ನೀವು ಈ ರೀತಿ ಎಲ್ಲ ಗಲಾಟೆ ಮಾಡಿದ್ರೆ ಸರಿ ಬರುವುದಿಲ್ಲ ಅಂತ ವಿದ್ಯಾ ತಂಗಿ ರೌಡಿಗಳಿಗೆ ಹೇಳಿದಾಗ ರೌಡಿಗಳು ವಿದ್ಯಾ ತಂಗಿಯನ್ನು ನಿಜವಾಗ್ಲೂ ಕೂಡ ಆಕೆಯ ಮೇಲೆ ದಾಳಿ ಮಾಡೋಕೆ ಮುಂದಾಗ್ತಾರೆ. ಆಗ ಬಂದ ನಮ್ಮ ಭದ್ರೇಗೌಡರು ಬಂದರು ಅನ್ನೋ ಹಾಗೆ ಖಂಡಿತವಾಗ್ಲೂ ಭದ್ರಾ ಸುಂಟರ ಗಾಳಿ ಸುನಾಮಿ ರೀತಿಯಲ್ಲಿ ಬಂದು ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸಿದೆ. ಅತ್ತೆ ಮತ್ತು ಅತ್ತೆಯ ಮಗಳನ್ನು ಕಾಪಾಡ್ತಾರೆ, ವಿದ್ಯಾ ತಂಗಿಯನ್ನು ಸೇವ್ ಮಾಡ್ತಾರೆ. ಈ ಕಡೆ ಒಬ್ಬೊಬ್ರು ಕೂಡ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ. ಈ ಕಡೆ ಕ್ವಾಡ್ಲೆ ನಮ್ಮ ಭದ್ರಾ ಬಂದಾಯಿತು, ಇನ್ಯಾರಿಗೂ ಕೂಡ ಉಳಿಗಾಲ ಇಲ್ಲ, ಇನ್ಯಾರಿಗೂ ಕೂಡ ಅಂತ ಹೇಳಿದೆ ವಿದ್ಯಾಗೆ ವಿಡಿಯೋ ಕಾಲಿಂಗಲ್ಲಿ ತೋರಿಸ್ತಿದ್ದಾಳೆ. ಇತ್ತ ಕಡೆ ವಿದ್ಯಾ ಕೂಡ ಸಮಾಧಾನ ಮಾಡ್ಕೋತಾಳೆ. ಕೊನೆಗೂ ಕೂಡ ಇಲ್ಲಿ ಭದ್ರಾ ತನ್ನ ಅತ್ತೆಯ ಮನೆಯನ್ನು ಸೇವ್ ಮಾಡ್ತಾರೆ. ಥ್ಯಾಂಕ್ಸ್ ಅಂತ ಹೇಳಿ ವಿದ್ಯಾ ಅಮ್ಮ ಹೇಳಬೇಕಿದ್ರೆ ಈ ಜಾಗದಲ್ಲಿ ಯಾವುದೇ ಹೆಣ್ಮಗಳಿದ್ರು ನಾನು ಇದನ್ನೇ ಮಾಡ್ತಿದ್ದೆ ಅಂತ ಹೇಳಿ ಕ್ವಾಟ್ಲಿ ಜೊತೆ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಮನೆಯವ್ರು ಎಲ್ಲರೂ ಶಿವರಾಮೇಗೌಡರ ಸಮೇತ ಹಾಲ್ನಲ್ಲಿ ಕೂತಿರ್ತಾರೆ. ಈ ಕಡೆ ಅಜ್ಜಿ ಬಾರು ಇಲ್ಲಿ ಅಂತ ಹೇಳಿ ಕರೆದಾಗ ಯಾಕೆ ಬಟ್ಟೆ ಕೊಳೆ ಆಗಿದೆ ಅಂದಾಗ ಇಲ್ಲಿ ಕ್ವಾಟ್ಲೆ ಕೆಳಗಡೆ ಬಿದ್ದು ಬೈಕಲ್ಲಿ ಹೋಗ್ಬೇಕಿದ್ರೆ ಕೊಚ್ಚೆ ಆರ್ಬಿಡ್ತು ಅಂತ ಹೇಳ್ತಾರೆ. ಯಾಕೆ ಭದ್ರಾ ಸುಳ್ಳು ಹೇಳ್ತಿದ್ಯಾ, ನಿಮ್ಮ ಅತ್ತೆ ಹೋಟೆಲ್ಗೆ ಯಾರೋ ರೌಡಿಗಳು ದಾಳಿ ಮಾಡಿದ್ರು, ಅವರನ್ನ ಹೋಗಿ ಕಾಪಾಡೋ ಟೈಮಲ್ಲಿ ಈ ರೀತಿ ಆಯಿತು ಅಂತ ಹೇಳಿ ಸಾವಿತ್ರಿ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರಿಗೆ ಸಿಟ್ಟು ಬರ್ತದೆ. ಈ ಕಡೆ ಈಶ್ವರಿಯವರು ಯಾಕೆ ಭದ್ರಾ ಈ ರೀತಿ ಮಾತಾಡ್ತಿದ್ಯಾ, ಯಾಕಿಂದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ಯಾ ನೀನು, ಅಲ್ಲಿ ಭಾವ ಎಷ್ಟು ಬಾರಿ ಹೇಳಿದ್ದಾರೆ ಅವ್ರ ಜೊತೆ ಸಂಬಂಧ ಇಟ್ಕೋಬೇಡ ಹಾಗೆ ಹೀಗೆ ಅಂತ, ಆದರೂ ಕೂಡ ಯಾಕಿಂತ ಕೆಲಸನೇ ಮಾಡ್ತಿದ್ಯಾ ಅಂದಾಗ ನಾನು ಆ ರೀತಿ ಏನೂ ಮಾಡಿಲ್ಲ, ಅಲ್ಲಿ ಏನಾಯಿತು ಅಂತ ತಿಳಿದೆ ಏನೇನೋ ಮಾತಾಡಬೇಡಿ ಅಂತ ಭದ್ರಾ ಈಶ್ವರಿಗೆ ತಿರುಗಿ ಬಿದ್ದಿದ್ದಾರೆ. ಇದೇ ಟೈಮಲ್ಲಿ ರೊಚ್ಚಿಗೆದಂತ ಶಿವರಾಮೇಗೌಡರು ನಿಲ್ಸು ಅಂತ ಹೇಳಿ ಜೋರಾಗಿ ಕೂಗ್ತಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಮುಂದೆ ಇದನ್ನ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.